ನಾ ಇವತ್ತು ಮುಂದೆ ನೋಡ್ತೀನಿ ನಮ್ಮ ನಾಯಿಗೆ ಪಜ್ಜು ರಂಗೋಲಿ ಹಾಕೋದು ಕಳ್ಸತ್ತಾನ ರೀ. ಅಡ್ಡಿ ಶಾಣ್ಗನ ಮಜ್ಜಿಗೆ ನಮ್ಮ ಯಾವ ನಾಯಿ ಇದ್ರೆ ಅಡ್ಮಿಷನ್ ಮಾಡಿಸ್ಬಿಟ್ರಿ. ಹಂಗೆ ಮುಂದೆ ನೋಡಿದ್ರಾಗಿ ನಮ್ಮ ಮನೆಗೊಬ್ಬ ಹೊಸ ಮೆಕ್ಯಾನಿಕ್ ಬಂದ್ಬಿಟ್ಟಾನ ರೀ. ಗಾಡಿ ನೋಡ್ರಿ ಹೆಂಗೆ ನೋಡ್ತಾನೆ, ಆ ಕಡೆ ನೋಡಕತ್ತಾನ. ಯಾವ ಗಾಡಿ ಇದ್ರೆ ನಿಮ್ಮನ್ನು ಇಲ್ಲ ತಂದು ಬಿಟ್ಬಿಡ್ರಿ. ಗಾಡಿ ಅಂತೂ ಫುಲ್ ಗೆಚ್ ರೆಡಿ ಮಾಡ್ಕೊಡ್ತಾನೆ ರೀ ನಮ್ಮ ಮೆಕ್ಯಾನಿಕ್ ಅಂತೂ ಫುಲ್ ಸ್ಟ್ರಾಂಗ್ ಅದನ. ಮೆಕ್ಯಾನಿಕ್ ಹೆಸರು ಅದ್ವಿಕ್ ಅಂತ ಹೇಳಿ. ಹಂಗೆ ಮುಂದೆ ಬರ್ತಾರೆ ನಮ್ಮ ಆಂಟಿ ಒಬ್ರು ದೊಡ್ಡ ಬ್ಯಾಗ್ ಹಾಕೊಂಡು ಸಂತಿ ಹೊಂಟ್ಬಿಟ್ರೆ ಬ್ಯಾಗ್ ನಂಗೆ ಪಾಟ್ ರೊಕ್ಕ ತೊಗೊಂಡ್ರೆ ನಾ ಚೆಕ್ ಮಾಡ್ಬೇಕು ಹೊಂಟೀನಿ. ನಂಗಂತೂ ಕೊಡಲಿಲ್ಲಪ್ಪ ಜಕ್ಕೊಂಬಿಟ್ಟು. ಹಂಗೆ ಮುಂದೆ ಬರ್ತಾರೆ ನಮ್ಮ ಹಾಲಿಗೆ ಹೊಂಟ್ಬಿಟ್ಟಾನ ರೀ. ಹಿಡ್ಲಿ ಅವನ ಚಳಕೆ ಸರಿ ಎಲ್ಲರೂ ಗಚ್ಚಿಡ್ತಾರೆ. ಹಂಗೆ ಓಡ್ಕೊತ ಹೊಂಟ್ಬಿಟ್ಟಾನ ರೀ. ಯಾರು ಹಿಡಿದ್ರು ಒಟ್ಟ ಕೇಳೋವಾಗ ನಾ ಟವ್ ಹೋತಾಳೆ ಹಂಗೆ ಹಾದಿ ಹಿಡ್ದು ಹೊಂಟಬಿಟ್ಟು. ಹಂಗೆ ಒಳಗೆ ಬಂದು ನೋಡ್ತೀನಿ ರೀ, ನಮ್ಮ ಹುಡುಗಂತೂ ಫುಲ್ ರೆಡಿ ಆಲಕ್ಕೆ ಹತ್ಬಿಟ್ಟಾಳ್ರಿ. ಬ್ಯಾಗ್ ತುಂಬ್ಕೊಳತ್ತಾಳ. ಇನ್ನೇನು ಇವಾಗ ಬ್ಯಾಗ್ ಎಲ್ಲ ಒಯ್ಲಕ್ಕೆ ಟ್ರಕ್ ಆರ್ಡ್ರ್ ಮಾಡ್ಬೇಕು, ಏನು ವಿಮಾನದಾಗ ಒಯ್ಬೇಕು, ಏನು ಹೆಲಿಕಾಪ್ಟರ್ನಾಗ ಒಯ್ಬೇಕು, ಏನು ಟ್ರೈನಾಗ ಒಯ್ಬೇಕು, ನನಗಂತೂ ಒಟ್ಟ ತಿಳಿಲಿಲ್ಲ ರೀ. ನನಗಂತೂ ತಲೆ ಗರಂ ಆಗ್ಬಿಡ್ತು. ಇನ್ನೂ 2 ಚೀಲ ಹಾಕಾವತ್ತು ಹೇಳಕ್ಕೆ ನೋಡಿ ಆರ್ಡ್ರ್ ಮಾಡ್ಬೇಕಂತೇಳಿ ನಾನು ಸುಮ್ ಕೊಟ್ಬಿಟ್ನಪ್ಪ. ಅಡ್ಡಿ ಸಣ್ಣ ಮಜ್ಜಿಗೆ ನಾನು ನೋಡ್ತೀನಿ ರೀ. ನಮ್ಮ ಹುಡುಗಿ 2 ಕಿಲೋಮೀಟ್ರ್ ದೂರ ಹೋಗೋದಿಲ್ಲ, ಮೇಕಪ್ ಮಾಡ್ಕೊಳತ್ತಾಳ್ರಿ. ಹಂಗೆ ಮೇಕಪ್ ಸೆಟ್ ತಂದಿದ್ದೆ ಅದಕ್ಕೆ ತಳ್ಕೇಸಂದ್ರೆ ನನಗೆ ಬೆದ್ದು ಬಿಟ್ಲ್ರಿ. ನಾನು ಸುಮ್ ಕೂತ್ಬಿಟ್ಟೆ ರೀ. ಈಗ ಮುಂದೆ ಬರ್ದ್ರಾಗೆ ನಮ್ಮ ಅಮಿತ್ ಶರ್ಮಾ ಅವ್ರ ಅಪ್ಪನ ಸೈನ್ ತೊಗೊಂಡು ಶವ್ ಅಂತ ಹೇಳಿ ಮನೆಗೆ ಬಂದ್ಬಿಟ್ಟಾನ ರೀ. ಅಂದ್ರೆ ಬುತ್ತಿ ತಂದಾನ ರೀ. ಏನಂತ ತಂದಂದ್ರೆ ಬಿಸ್ಕಿಟ್ ತಂದಾನ ರೀ. ಬಿಸ್ಕಿಟ್ 2 ಕಾಣೆ ಅಂತ ಹೇಳಿ ನಮ್ಮ ಹುಡುಗಿ ಹೊಳ್ಳಿ ಬಂದಿಲ್ರಿಪ್ಪ. ಮತ್ತೆ ಹೊಳ್ಳಿ ಬಂದು ಕಳ್ಸಿಂದ್ರೆ ನಮ್ಮಪ್ಪ 4 ಬಿಸ್ಕಿಟ್ ಕೊಟ್ಟು ಕಳ್ಸ್ಯಾನ ಅಂತೇಳಿ ನಂಗೆ ತೋರ್ಸಕತ್ತಾಳ್ರಿ. ಹೊಡಿ ಶಾಣ್ಗನ್ ಮಜ್ಜಿಗೆ 4 ಅದಾವ ಅಂತೇಳಿ ನಾನು ಒಂದೇ. ಹಂಗೆ ಅಮಿತ ಸಣ್ಣವನ ಅವ್ನ ಗಾಡಿ ಮೇಲೆ ಕಳ್ಸೋದು ಬೇಡ ಅಂತ ಹೇಳ್ಕಿಸಿಂದ್ರೆ ನಾನೇ ಶವ್ ಅಂತೇಳಿ ನಮ್ಮ ಹುಡುಗಿನ ಕರ್ಕೊಂಡು ಅವ್ರ ಮನೆಗೆ ಬಾನ್ಯ ರೀ. ಬರೋದ್ರಾಗೆ ನಮ್ಮ ಪುನೀತ್ ಕರ್ಬೂಜ್ ಹೊಳಕತ್ತಿದ್ರಿ. ಕರ್ಬೂಜ್ ತಿನ್ಬೇಕಂತೇಳಿ ಇನ್ನೇನು ಶವ್ ಅಂತೇಳಿ ನೋಡಕತ್ತೀನಿ. ಅವಂತ್ರ ಒಳಗೆ ಓಡತಾನ. ಹಂಗೆ ತಿಂದು ಕೃಷ್ಣರು ಶವ್ ಅಂತೇಳಿ ನಮ್ಮ ಆರ್ಕೆರಿಗೆ ಬಂದ ಕೃಷ್ಣರ ಡ್ಯೂಟಿ ಮುಗಿಸ್ಕೊಂಡು ಶವ್ ಅಂತೇಳಿ ಇನ್ನೇನು ನಮ್ಮ ಹುಡುಗಿ ಮನ್ಯಾಗ ಇಲ್ರಿ. ಇನ್ನೇನು ಎಲ್ಲ ಕೆಲಸ ನಮ್ಮ ಪಾಳಿಗೆ ಅದಾವ್ರಿ. ಯಾಕಂದ್ರೆ ದನಗಳದು ಕಟ್ಟೋದು ಬಿಚ್ಚೋದು ನೀರು ಕುಡಿಸೋದು ಎಲ್ಲ ನಮ್ಮ ಪಾಳಿಗೆ ಐತ್ರಿ. ಅದಕ್ಕೆ ಎಲ್ಲ ಕೆಲಸ ಮಾಡ್ಕಿಸಿದ್ರೆ ಇನ್ನೇನು ಹುಡುಗಿ ಇದು ಹುರಿದಿಟ್ಟಿದ್ದೇಳ್ರಿಪ್ಪ, ಕಡ್ಲಿ ಹುರಿದಿಟ್ಟಿಳ್ರಿ. ಹಂಗೆ ಕಿಸದ ಹಾಕೊಂಡು ಕಿಸಿಂದ್ರೆ ತಿನ್ಕೋತ ಶವ್ ಅಂತೇಳಿ ನಮ್ಮ ಗೌಡಮ್ಮವ್ರ ಮನೆಗೆ ಬಂದ್ಬಿಟ್ಟಿನ್ರಿ. ಯಾಕಂದ್ರೆ ಅವರೊಂದು ಬ್ಯಾಗ್ ಕೊಟ್ಟಿದ್ರು ನಮಗೆ, ಅದನ್ನು ಕೊಡಕ್ಕೆ ಹೊಳ್ಳಿ ಬಂದ್ಬಿಟ್ಟಿನ್ರಿ. ಅವರೊಂದು ಮಿಕ್ಸರ್ ತಂದು ಬಿಟ್ಟಾರ್ರಿ. ಮಿಕ್ಸ್ಕರ್ ಹೊಳ್ಳಿ ಹೊಡ್ಲಿ ಚಾಲೂ ಮಾಡೇ ಬಿಟ್ಟಾರ್ರಿ ಮಿಕ್ಸ್ಕರ್. ಹಂಗೆ ನಮ್ಮ ಮಾವೊಂದು ಆಕಳ ಕರ್ ತಂದುಬಿಟ್ಟನ್ರಿ. ಆಕಳ ಕಲರ್ ಮಸ್ತ್ ಐತ್ರಿ. ಹಂಗೆ ನಾನು ನಮ್ಮ ಹುಡುಗಿ ಮನೆಗೆ ಹೋದ್ನಿರಪ್ಪ. ಮುಂದೆ ಹುಡುಗಿ ಮನೆಗೆ ಹೋಗಿ ಕಿಸ್ನರ ಅಲ್ಲಿ ಆಕಿ ಕುಬ್ಸ ಮಾಡಿದ್ರೆ ನನಗೂ ಅರಿವಿ ತಂದುಬಿಟ್ಟಾರ್ರಿ. ಅರಿವಿ ಅಂತೂ ಫುಲ್ ಗಿಚ್ಚದವ್ರಿ. ನೋಡ್ರಿ ಚಂದ ಅದಾವ್ರಿ. ಹಂಗೆ ನನಗೂ ಊಟ ಕೊಟ್ಬಿಟ್ರಿಪ್ಪ. ಊಟ ಎಲ್ಲ ಐಟಮ್ ಕೊಟ್ಬಿಟ್ಟಾರ. ಯಾವ ತಿನ್ಬೇಕಂತ ನನಗೂ ತಿಳಿಲಿಲ್ಲ. ಹಂಗೆ ಸಜ್ಕ ಹಾಲ ಮೊದಲು ತೊಗೊಂಡ್ರಿ. ಆಮೇಲೆ ಹಂಗೆ ಹಿಂದಾಡೆ ಎಲ್ಲ ಸಪೋಸ್ಟ್ ಮಾಡಿದ್ರಿ. ಹಂಗೆ ಫ್ಲಿಪ್ಕಾರ್ಟ್ನಾಗ ಒಂದು ಸೆಲ್ಫಿ ಸ್ಟ್ಯಾಂಡ್ ಆರ್ಡರ್ ಮಾಡಿದ್ನರಿಪ್ಪ. ಆರ್ಡ್ರ್ ಹೆಂಗೈತೆ ನೋಡೋಕೆ ಎಲ್ಲರೂ ಒಂದು ಉದ್ರಿ ಪೋಸ್ ಕೊಟ್ಟೇವ್ರಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೇವ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಜೈ ರೈತ.